ಇವತ್ತು ಸೆಮಿಫೈನಲ್ಸ್ ಅಲ್ಲಿ ನಾದಮಯ ಹಾಡನ್ನ ಹಾಡಿ ಇವತ್ತು ಎಲ್ಲ ಅಶ್ಮಿತ್ಮಯ ಆಗೋಯ್ತು. ಸೆಮಿಫೈನಲ್ಸ್ ಅಲ್ಲಿ ಒಂದು ಗೋಲ್ಡನ್ ಬಜರ್ ಅನ್ನ ಪಡ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ ಅನ್ನ ಪಡ್ಕೊಂಡಿದ್ದಾರೆ. ವಾಟ್ ಅ ಪರ್ಫಾರ್ಮೆನ್ಸ್. ತಡ ಮಾಡದೆ ನಾವು ಜಡ್ಜಸ್ ಹತ್ರ ಕೇಳೋಣ. ವಿ ಸರ್, ನಾ ದಮ್ಮಯ್ಯ ಅಂತ ನೀನ್ ಹೇಳ್ದೆ, ನಾ ದಮ್ಮಯ್ಯ ಅಂತೀನಿ ಅಲ್ಲೋ ಕೂತ್ಕೊಂಡ್ಬಿಡು. ಇನ್ನೇನಿಲ್ಲ, ಎರಡು ಮಾತಿಲ್ಲ ಸರ್. ತಮ್ಮಿಬ್ರು ಅನುಮತಿ ಪಡೆದು ಸರೆಗಮಪ ಲಿಟಲ್ ಚಾಂಪ್ಸ್ 2026ರ ಎರಡನೇ ಫೈನಲಿಸ್ಟ್ ಆಗಿ ನಮ್ಮ ಅಶ್ಮಿತ್ ಅನ್ನ ಸೆಲೆಕ್ಟ್ ಮಾಡಲೇಬೇಕು ಅನ್ನೋ ಹಾಡ್ಬಿಟ್ಟಿದ್ದಾರೆ. ಲೆಟ್ಸ್ ವೆಲ್ಕಮ್ ನಮ್ಮ 3 ಜನ ಜಡ್ಜಸ್ ಆನ್ ಸ್ಟೇಜ್. ಸರಿಗಮಪ ಲಿಟಲ್ ಚಾಂಪ್ಸ್ 2026 ನ ಸೆಕೆಂಡ್ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಮಂಗಳೂರಿನ ಅಶ್ಮಿತ್ ಫ್ರಮ್ ದ ಟೀಮ್ ಇಂಪ್ರೆಸಿವ್ ಇಂದು ನಾಗರಾಜ್. Congratulations. Welcome to grand finale, Ashmit. Thank you. ಅಶ್ಮಿತ್, ಎಷ್ಟು ಸಂತೋಷ ಆಗ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ ಅಕ್ಕ. ಅಂದರೆ ಮೆಗಾ ಆಡಿಷನಲ್ಲಿ ಹೇಳಿದೆ ನಾನು ಇಲ್ಲಿ ಕಲೀಲಿಗೆ ಬಂದದಂತ. ಕಲಿತು ನಾನು ಎಷ್ಟು ಸಕ್ಸಸ್ ಮಾಡಿದ್ದೇನೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಇಂದು ಮ್ಯಾಮ್ ತುಂಬ ಹೇಳಿಕೊಟ್ಟಿದ್ದಾರೆ 4 ತಿಂಗಳು. ಮತ್ತು ಇಂದು ಮ್ಯಾಮ್ ಜೊತೆ ಸುಚೇತನ್ ಸರ್, ಹೇಮಂತ್ ಸರ್, ಲಕ್ಷ್ಮಿ ಮ್ಯಾಮ್ ಎಲ್ಲ ನನಗೆ ತುಂಬ ಹೇಳಿಕೊಟ್ಟಿದ್ದಾರೆ. ಅಶ್ಮಿತ್, ನಾನು ಆಲ್ಮೋಸ್ಟ್ ಒಂದು 10 ಸೀಸನ್ನಿಂದ ಇದ್ದೀನಿ ಅನ್ಸುತ್ತೆ. ಬಟ್ ಈ ಲಿಟಲ್ ಚಾಂಪ್ಸಲ್ಲಿ ನಿಜವಾಗ್ಲೂ ಒಬ್ಬ ಚಾಂಪಿಯನ್ ಆಗಂತ ಒಬ್ಬ ನಿಜವಾದ ಆರ್ಟಿಸ್ಟ್ ಇನ್ನಲ್ಲೇ ನಾನು. ಯು ಹ್ಯಾವ್ ಆಲ್ ದ ಪೊಟೆನ್ಷಿಯಲ್, ಎಲ್ಲ ರೀತಿನಲ್ಲೂ ನೀನು ತಯಾರಾಗಿದೆ. ಆ್ಯಂಡ್ ಈ ಹಾಡು ಹಾಡಿದ ರೀತಿ ರಾಕ್ಷಸನ್ ಥರ ಹಾಡಿದೆ. ಇಟ್ಸ್ ನಾಟ್ ಈಸಿ. ಇದನ್ನು ಅರ್ಥ ಮಾಡ್ಕೊಳ್ಳೋ ಚಿಕ್ಕ ಚಿಕ್ಕ ಮುರ್ಕಿಗಳು ಇಂದು ಮ್ಯಾಮ್ ಅವರು ಹಾಡಬೇಕಾದ್ರೆ ಅದೆಲ್ಲ ಬರುತ್ತೆ. ಸೊ ಅದೆಲ್ಲನೂ ಅಷ್ಟು ಈಸಿಯಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿದೆಲ್ಲ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ನಿನಗೆ ಖಂಡಿತ ಇವತ್ತು ಆ ಸಿಂಹಾಸನ ಕಾಯ್ತಾ ಇದೆ. ಬಟ್ ನನಗೇನು ಕಾಣುತ್ತೆ, ನನ್ನ ಆಸೆ ಏನು ಗೊತ್ತಾ, ನೀನು ಕೂತಿದ್ದ ಜಾಗ ಎಲ್ಲ ಸಿಂಹಾಸನ ಆಗೋದಿನ. ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಕಲಾವಿದ ನನ್ನ ಕಣ್ಮುಂದೆ ಕಾಣಿಸ್ತಾ ಇದ್ದಾನೆ ಈಗ. ಅದು ನೋಡ್ಬೇಕು, ಆ ದಿನಗಳು ನೋಡೋದು ನನ್ನ ಆಸೆ. ಆಲ್ ದ ಬೆಸ್ಟ್ ಅಶ್ಮಿತ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ವಿಶೇಷವಾಗಿ ನಾದಮಯ ಸಾಂಗ್ ಅಂತ ಹಾಡಬೇಕಾದ್ರೆ ಬೇಕಾಗಿರೋದೇ ನಾದ. ಸೊ ನಿನ್ನ ಪರ್ಫಾರ್ಮೆನ್ಸಲ್ಲಿ ನಾದ ತುಂಬಿತ್ತು, ಆ ನಾಥನ ಆಶೀರ್ವಾದನೂ ಇತ್ತು. ಸೊ ಹಾಗಾಗಿ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್. ಗೋ ಆ್ಯಂಡ್ ಸಿಟ್ ದೇರ್ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಇಂದು ನಾಗರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ, ಪ್ಲೀಸ್. ಅಶ್ಮಿತ್ ಬಗ್ಗೆ ಹೇಳಬೇಕಂದ್ರೆ ಬಹಳ ಪ್ರಾಕ್ಟೀಸ್ ಮಾಡಿದ್ದಾನೆ. ಈ ಹಾಡು ಸಿಕ್ಕಿದ ತಕ್ಷಣ ಒಂದು 4-5 ದಿನ ಟೈಮ್ ಇತ್ತು. ಆ 4-5 ದಿನದಲ್ಲಿ ಹಗಲು ರಾತ್ರಿ ಫೋನ್ ಮಾಡೋದು, ರಾಗದ ಬಗ್ಗೆ ಕೇಳೋದು, ಎಸ್ಪೆಷಲಿ ರೀಗ ಇದೆಲ್ಲ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲಾಂದರೆ ಅದು ಸಿಂಧು ಭೈರವಿ ಆಗಿಬಿಡುತ್ತೆ. ಸೊ ತೋಡಿನ ಬಹಳ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಿ ನಾದಮಯ ಅಂತ ಆರಾಧಿಸ್ಕೊಂಡು ಹಾಡ್ದ ಆ ಶಾರದೆ ಇವತ್ತು ನಿನಗೆ ಫಿನಾಲೆಗೆ ಟಿಕೆಟ್ ಕೊಟ್ಟಿದ್ದಾಳೆ. ಒಳ್ಳೇದಾಗ್ಲಪ್ಪ. ಜವಾಬ್ದಾರಿ ಜಾಸ್ತಿ ಆಗಿದೆ. ಫಿನಾಲೆಗೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿ.